ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣನವರೇ, ರಾಜ್ಯದ ಇಡೀ ಯುವ ಸಮುದಾಯವನ್ನ ಒಗ್ಗೂಡಿಸಿಕೊಂಡು ಹಿರಿಯರ ಆಶೀರ್ವಾದದೊಂದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರಾದಂತ ವೇದಿಕೆ ನಮ್ಮ ನಿಮ್ಮೆಲ್ಲರ ರವೀಣ್ ಅವ್ರಿಗೆ ರೆಡ್ಡಿನವ್ರಿಗೆ ದಯವಿಟ್ಟು ಜಾಗ ಮಾಡ್ಕೊಂಡು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ. ಬಹುಶಃ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3 ಸಾರಿ ನಿಖಿಲಣ್ಣ ಸೋತಿದ್ರು ಕೂಡ ನಮ್ಮ ಪಕ್ಷ ರಾಜ್ಯವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ, ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಹಾಗಾಗಿ ನಮಗೆ ಸೋಲು ಅನ್ನುವಂಥದ್ದು ಏನು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸೋದಿಲ್ಲ. ಹಾಗಾಗಿ ನಮ್ಮ ನಾಯಕರು ಇವತ್ತು ರಣ ಬೇಟೆಗಾರರಾಗಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಹೆಜ್ಜೆಗಳನ್ನ ಹಾಕುವಂತ ಕೆಲಸವನ್ನ, ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ ಈಗ ಮುರಳಿ ಅವರು ಹೇಳಿದಾಗೆ ಕೋಲಾರ, ಚಿಕ್ಕಬಳ್ಳಾಪುರ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಗೆದ್ರೆ ವಿಧಾನಸೌಧದಲ್ಲಿ ಯಾವ ಸರ್ಕಾರ? ಜೆಡಿಎಸ್ ಸರ್ಕಾರ. ಹಾಗಾಗಿ ಆ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ನನಗೆ 57 ವರ್ಷ. ನನ್ನ 57 ವರ್ಷದಲ್ಲಿ 36 ವರ್ಷ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. 36 ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ. ಅದರಲ್ಲಿ 16 ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ 20 ವರ್ಷ ರಾಜಕಾರಣ ಮಾಡಿದ್ದೇನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ 36 ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಆದ್ರೆ ಜನರಿಗೆ ಎಷ್ಟು ಬಹಳ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದೆ. ಇವತ್ತು 2,000 ರೂಪಾಯಿ ಕೊಡ್ತೀವಿ ಅಂತ, ಅಕ್ಕಿ ಕೊಡ್ತೀವಿ ಅಂತ, ವಿದ್ಯುತ್ ಫ್ರೀ ಅಂತ, ಬಸ್ ಫ್ರೀ ಅಂತ, ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ 1,500 ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ, ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ? 1,500. ನೀವು ಬರಬೇಕು. ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಡಿಗ್ರಿ ಹೋಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು 3,000 ಕೊಡ್ತಾ ಇದ್ದೀರಾ ಅನ್ನುವಂಥದ್ದೆಲ್ಲ ಕೂಡ ಹೇಳಬೇಕು. ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಬೇಕು. ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ, ಇದು ಎಲ್ಲಿಂದ ತರಬೇಕು, ಏನೂ ಇಲ್ಲ, ಜನರಿಗೆ ಮಾಡಬೇಕು ಅಂತ ಹೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು 72,000 ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ. ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಏನಂತ ಸೂಚನೆಯನ್ನು ಕೊಟ್ಟರು? ನಮ್ಮ ಕೈಯಲ್ಲಿ ಕೊಡೋಕೆ ಆಗ್ತಾ ಇಲ್ಲ ದುಡ್ಡು, ನೀವು ಹೇಗಾದ್ರೂ ಮಾಡಿ ಈ BPL ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ. ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ 25,000 ಕೋಟಿ ಕಡಿಮೆ ಮಾಡಿಕೊಂಡ್ರು. 25,000 ಕೋಟಿ ಕಡಿಮೆ ಮಾಡಿಕೊಂಡ್ರು. ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡು ಆದ್ರೂ ಕೂಡ ಇವತ್ತು 45,000 ಕೋಟಿ ಬೇಕು. ಈ 45,000 ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದುಗೂಡಿಸಬಹುದು. ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಕರ್ನಾಟಕದ ಇತಿಹಾಸದಲ್ಲಿ
ST ಕಲ್ಯಾಣಕ್ಕಾಗಿ 30,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ. ನಿಜ, ನಾವು ಕೂಡ ಒಪ್ಕೊಂತೇವೆ. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು SC/ST ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಮೋಸ ಮಾಡ್ತಾ ಇದ್ದೀರಾ. SCP TSP ಹಣವನ್ನ, ಈ ಹಣವನ್ನ ಆ SC/ST ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ CC ರಸ್ತೆಗಳನ್ನ ಕೊಡುವಂತ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು, ಲೈಟ್ಗಳು, ಅವ್ರಿಗೆ ಲೋನ್ಗಳು, ಇವತ್ತು SC/ST ಜನಾಂಗಕ್ಕೆ ಮನೆಗಳಿರ್ಬೋದು, ಇವತ್ತು ಗಂಗಾ ಕಲ್ಯಾಣಿ ಬೋರ್ವೆಲ್ಗಳಿರ್ಬೋದು. ಆದ್ರೆ ಇವತ್ತು ನಾನಿದ್ದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ ಯಾವ ಪಾಲಿಟೆಕ್ನಿಕ್ ಗ್ರೌಂಡ್ ಅಲ್ಲಿ ಎಷ್ಟು ಮೋಟರ್ಗಳನ್ನು ಅಂತ ಪ್ರಾರಂಭ ಮಾಡಿದ್ರು SN ಕೃಷ್ಣ ಅವರು ಜನ ಪಾಪ ಮರಳಾಗಿ ಏನೋ ಕಡಿದು ಕಟ್ಟೆ ಹಾಕ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ರು. 99ರಿಂದ 2004ರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಲ 39,200 ಕೋಟಿ ಸಾಲ ಮಾಡಿದ್ರು. ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ. 2004ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು. ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ. ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಅಧಿಕಾರಕ್ಕೆ ಬಂತು. ಧರ್ಮಸಿಂಗ್ ಅವರು, ದೇವೇಗೌಡರು ಕೂಡ ಧರ್ಮಸಿಂಗ್ ಅವರಾದ್ರೆ ಮುಖ್ಯಮಂತ್ರಿ ಆಗ್ಲಿ, ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ. ಆದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ 20 ತಿಂಗಳು ಆಡಳಿತ ಮಾಡಿದ್ರು. ಅವ್ರು ಮಾಡಿರ್ತಕ್ಕಂಥ ಸಾಲ 10,000 ಕೋಟಿ, 10,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ. ಕಾರಣಾಂತರಗಳಿಂದ 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣ ಅವರು ಕೂಡ ಬಿಜೆಪಿ ಜೊತೆ ಮಾಡಿದ್ರು. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು, ಕುಮಾರಣ್ಣ ಅವರು ಕೂಡ ಸಾಲ ಮಾಡಿದ್ರು. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಒತ್ತಿ ಅಂತ ಹೇಳಿದ್ರೆ 99ರಿಂದ ಇವತ್ತುವರೆಗೂ ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ಸಾಲದಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡಬೇಕು. 2006ರಲ್ಲಿ ಕುಮಾರಣ್ಣ ಅವರು ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? 3,500 ಕೋಟಿ ಸಾಲ ಮಾಡಿದ್ರು. 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇಡೀ ದೇಶದಲ್ಲಿ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವು ಬರಬಹುದು ಅಂತ ತೋರಿಸ್ಕೊಟ್ಟಿದ್ದು ಕುಮಾರಣ್ಣ ಅವರು. ಕಾರಣಾಂತರಗಳಿಂದ ನಮ್ಮ ಅಧಿಕಾರ ಹೋಯ್ತು. 20 ತಿಂಗಳಾದ್ಮೇಲೆ 2008ರಲ್ಲಿ ಯಡಿಯೂರಪ್ಪನವರು ಬಂದ್ರು. ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ಬಂದ್ರು, ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ರು. ಆದ್ರೆ 3 ವರ್ಷ 3 ತಿಂಗಳ ಕಾಲ ಅವರು ಆಡಳಿತವನ್ನ ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. ಆದ್ರೆ ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಆನಂತರ ಧರ್ಮಸಿಂಗ್ ಅವರು ಬಂದ್ರು, ಅಲ್ಲ ಇವರು ಸದಾನಂದ ಗೌಡರು ಬಂದ್ರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಅದಾದ ನಂತರ ಜಗದೀಶ್ ಶೆಟ್ಟರ್ ಬಂದ್ರು. 13,600 ಕೋಟಿ ಸಾಲ ಮಾಡಿದ್ರು. 13,600 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದ್ರು. ಸಿದ್ದರಾಮಯ್ಯನವರು ಆವತ್ತು ಮಾಡಿರ್ತಕ್ಕಂಥ 5 ವರ್ಷಗಳಲ್ಲಿ 1,20,000 ಕೋಟಿ ಸಾಲ ಮಾಡಿದ್ರು. 1,20,000 ಕೋಟಿ ಸಾಲ ಮಾಡಿದ್ರು. ಬಹುಶಃ ಇವತ್ತು 8 ಲಕ್ಷ ಕೋಟಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅರ್ಧ ಕಾರಣ. 4 ಲಕ್ಷ ಕೋಟಿ ಅವರೇ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತು 1,20,000 ಕೋಟಿ ಮಾಡಿದ್ರು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಣಿಕೆ ನಡೀತಾನೆ ಇತ್ತು. ಡೆಲ್ಲಿಯಿಂದ ಬಂದ್ರು, ದೇವೇಗೌಡರ ಮನೆಯಲ್ಲಿ ಕುಂತ್ಕೊಂಡ್ರು. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರು. ಕುಮಾರಸ್ವಾಮಿನೇ ಮುಖ್ಯಮಂತ್ರಿ, ನಾವೆಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತೀವಿ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಘೋಷಣೆ ಮಾಡಿಬಿಟ್ರು. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಕುಮಾರಣ್ಣ ಅವರು ಕೂಡ ಆ ಸರ್ಕಾರದಲ್ಲಿ ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? ಕುಮಾರಣ್ಣ ಅವರು 14 ತಿಂಗಳಿದ್ರು. 14 ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರು 40,000 ಕೋಟಿ ಸಾಲ ಮಾಡಿದ್ರು. 40,000 ಕೋಟಿ ಸಾಲ ಮಾಡಿ
25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಅವರು. ಇವತ್ತು ನಮ್ಮ DCC ಬ್ಯಾಂಕ್ಗಳಲ್ಲಿ ದುಡ್ಡು ಬಂತು, ಆದ್ರೆ 25,000 ಕೋಟಿ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು. ಈ ರೀತಿ ದಿಟ್ಟವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು, ದಿಟ್ಟವಾದ ಧೈರ್ಯವಾಗಿ ಇವತ್ತು 25,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಪುತ್ರ ಕೇಂದ್ರ ಮಂತ್ರಿಗಳು ಕುಮಾರಣ್ಣವರು. ಆದ್ರೆ ಕುಮಾರಣ್ಣವರು ಅನೇಕ ಬಾರಿ ಹೇಳ್ತಾ ಇದ್ರು, ಈ ಸರ್ಕಾರಕ್ಕೂ ಕೂಡ ಸಲಹೆ ಕೊಟ್ಟರು, ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ನೀವು ಅನೇಕ ಕಾರ್ಯಕ್ರಮಗಳಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ, ಆದ್ರೆ ನೀವು ಮಾಡಿ ಎನ್ನುವಂತ ಸಲಹೆಗಳು ಕೊಟ್ಟರು ಕೂಡ ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತೇನೆ. ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಕರ್ನಾಟಕ ರಾಜ್ಯ ಉಳಿಬೇಕು, ನಾವೆಲ್ಲರೂ ಉಳಿಬೇಕು, ನಮ್ಮ ರೈತರು ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ನಮ್ಮ ಮುರಳಿಯವರು ಹೇಳಿದಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಿತ್ತೊಗೆಯುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಕುಮಾರಣ್ಣವರು ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ರು. ಇವತ್ತು ವಸತಿ ಯೋಜನೆ, ನಾನು ಹೇಳ್ತಾ ಇದ್ದೆ, ಹಿಂದೆ ಕೂಡ ಹೇಳಿದ್ದೇನೆ ನಿಮಗೆ, ವಸತಿ ಯೋಜನೆ ಇದರಲ್ಲಿ ಕೊಡಗುನಲ್ಲಿ ಫ್ಲಡ್ ಬಂದ್ಬಿಡ್ತು. ಫ್ಲಡ್ ಬಂದಂತ ಸಂದರ್ಭದಲ್ಲಿ 1,000 ಮನೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನೀವು ಹೋಗಿ ನೋಡಿ, ಆ ಕಾಲೋನಿಯಲ್ಲಿ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ 10 ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಆ ಮನೆಗಳನ್ನ ನೀವು ನೋಡಿದ್ರೆ ನಾವೆಲ್ಲ ಒಂದು ಜಯನಗರಕ್ಕೋ ಇಂದ್ರಾನಗರಕ್ಕೋ ಸದಾಶಿವನಗರಕ್ಕೋ ಬಂದಿದ್ದೀವೇನೋ ಅಂತ ಅನ್ಸುತ್ತೆ. ಅಂತ ಒಂದು ಫೀಲಿಂಗ್ ಬರುತ್ತೆ ನಮ್ಗೆ. ಅಂತ ಒಳ್ಳೆ ಸುಸಜ್ಜಿತವಾದಂತ ಮನೆಗಳನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕುಮಾರಣ್ಣವರು ನಮ್ಮ ಸಂಪತ್ಭರಿತವಾದಂತ ರಾಜ್ಯ, ಆದ್ರೆ ನಾನು ಪ್ರತಿಯೊಬ್ಬರಿಗೂ ಕೂಡ ಬಡವರಿಗೂ ಕೂಡ ಇವತ್ತು 4 ರಿಂದ 5 ಲಕ್ಷ ರೂಪಾಯಿ ಕೊಟ್ಟುವಂತ ಒಂದು ಮನೆಗಳನ್ನ ಕಟ್ಕೊಡ್ತೇನೆ. ಇವತ್ತು ನಿಮ್ಗೆ 1,20,000 1,30,000 ಕೊಡ್ತಾ ಇದ್ದಾರೆ, ಏನಕ್ಕೂ ಆಗೋದಿಲ್ಲ. ಆದ್ರೆ ಕುಮಾರಣ್ಣವರು ನನಗೆ ಅಧಿಕಾರ ಕೊಡಿ, ಆದ್ರೆ ನೀವು 12 ತಿಂಗಳು 14 ಮೇಲೆ ಎಲ್ಲ ನೀವೇ ವಾಲಂಟರಿ ಆಗಿ ನಿಮ್ಮ ಹಳ್ಳಿಗಳಲ್ಲಿ ನೀವು ಮಾತನಾಡಿಕೊಂಡು ಪಕ್ಷದ ಗೌರವ ಉಳಿಸಬೇಕು. ಇದು ಸಂದೇಶ. ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ, ಅಭಾರಿಯಾಗಿರ್ತೇನೆ. ಅಭಿನಂದನೆಗಳನ್ನ ತಿಳಿಸಿ ಇವತ್ತು ಹಾಗೇನೆ ನಮ್ಮ ಈ ಕಡೆ ಬಣ್ಣ ಇಲ್ಲ ಕವಾಲಿ ವೆಂಕಟೇಶನಪ್ಪ, ಇಲ್ಲ ಅನಿಲ್ ಅಣ್ಣ, ಕವಾಲಿ ವೆಂಕಟಪ್ಪ ಅವರು, ಜನ ಅಣ್ಣವರು ಒಂದು ಮೆಮೊರಾಂಡಮ್ ಹೇಳ್ತಿದ್ದಾರೆ. ಬೇಗ ಸೈಡ್ ಅಲ್ಲಿ ಕಳ್ಸೋಣ, ಸ್ವಲ್ಪ ಕೊಂಚ ಇಪ್ಪಕ್ರಣ ಪ್ಲೀಸ್. ಓ ಭೈ ಸಾಬ್, ಈ ಕಡೆ ಬಂದ್ರಣ್ಣ, ಕಾಣಿಸ್ಬೇಕಲ್ಲ ಅವರು. ನಾವು ಪಕ್ಷದಿಂದ ನಮ್ಮ ಮುಸ್ಲಿಂ ಇದರಿಂದ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಅದರಿಂದ ನೀವೆಲ್ಲರೂ ಸಹಕಾರ ಮಾಡ್ಬೇಕಂತ. ಜೈ ಹಿಂದ್, ಜೈ ಕನ್ನಡ. ಈಗ ನೋಡಿ, ಇದಾದ ನಂತರ ಕವಾಲಿ ಸೈಡಿಂದ ಹಾಕಿದ್ದಾರೆ ಅಜರ್ ನೋಡಮ್ಮ ಕದ್ದು ಇದು 5 ನಿಮಿಷ ಆಪ್ಷನ್ ಇದು 9 ಈಗ ಇದಾದ ನಂತರ ನಮ್ಮ ದಲಿತ ಸಂಘಟನೆ ಒಕ್ಕೂಟದಿಂದ ನಮ್ಮ ನಿಖಿಲಣ್ಣನಿಗೆ ಒಂದು ಮೆಮೊರಾಂಡಮ್ ಕೊಡೋದಕ್ಕೆ ವಿಜಯ ನರಸಿಂಹ ಅವರು, ವೆಂಕಟಪ್ಪ ಅವರು ಎಲ್ಲರೂ ನೋಡಿ ಅಣ್ಣ ಇಲ್ಲಿ ಆಯ್ತಾಯ್ತಣ್ಣ ಅಣ್ಣ, ಕೈ ಇಳಿಸಿ ಅಣ್ಣ, ಕೈ ಇಳಿಸಿ. ಆಯ್ತಾಯ್ತು.